ಅಯೋಧ್ಯೆಯ ಬಾಲರಾಮ ಆಯಿತು, ಮೈಸೂರಿನ ಮೂಲರಾಮ ಯಾವಾಗ ಅಂತ ಹೇಳಿ ನ್ಯೂಸ್ ಫಸ್ಟ್ ವರದಿಯನ್ನ ಬಿತ್ತರಿಸಿದ ಬೆನ್ನಲ್ಲೇ ಸದ್ಯ ಮೈಸೂರು ತಾಲೂಕಿನ ಹಾರೋಹಳ್ಳಿ ಗ್ರಾಮದ ಶಿಲೆ ಸಿಕ್ಕ ಸ್ಥಳದಲ್ಲಿ ಈಗ ಅಭಿವೃದ್ಧಿ ಕಾರ್ಯಗಳು ನಡೀತಿದೆ. ಸ್ಥಳಕ್ಕೆ ಈಗಾಗಲೇ ಶಾಸಕರಾದಂತಹ GT ದೇವೇಗೌಡ ಅವರು ಕೂಡ ಆಗಮಿಸಿ ದೇವಸ್ಥಾನ ನಿರ್ಮಾಣ ಮಾಡಿಯೇ ತೀರ್ತೀನಿ ಅಂತ ಹೇಳಿ ಸಂಕಲ್ಪವನ್ನು ಕೂಡ ಮಾಡಿ ಹೋಗಿದ್ದಾರೆ. ಇದರ ನಡುವೆ ನಾಳೆ ಈ ಸ್ಥಳದಲ್ಲಿ ಪೂಜೆ ಕೂಡ ನಡೆಯಲಿದೆ. ಇದಕ್ಕಾಗಿ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಿದೆ. ಈ ಬಾರಿ ವಿಶೇಷವಾಗಿ ಪೂಜೆ ಸಲ್ಲಿಸುವುದರ ಜೊತೆಗೆ ಶಿಲೆ ಸಿಕ್ಕಂತಹ ಮೂಲ ಶಿಲೆಯನ್ನು ಕೂಡ ಹೊರತೆಗೆಯಲಾಗಿದೆ. ಅದನ್ನ ಭಕ್ತರಿಗೆ ತೋರಿಸುವಂತ ಕೆಲಸಕ್ಕೆ ಮತ್ತೆ ಪೂಜನೀಯವಾಗಿ ಇನ್ನು ಮುಂದೆ ಅದಕ್ಕೆ ಪೂಜಿಸುವ ಕೆಲಸಕ್ಕೂ ಕೂಡ ಇಲ್ಲಿನ ಗ್ರಾಮಸ್ಥರು ಮುಂದಾಗ್ತಿದ್ದಾರೆ. ಜಮೀನಿನ ಮಾಲೀಕರಾದಂತಹ ರಾಮದಾಸ್ ಅವರ ಮಕ್ಕಳು ಮತ್ತೆ ಅವರು ಎಲ್ಲರೂ ಕೂಡ ಅದನ್ನ ಹೊರಕ್ಕೆ ತೆಗೆಸುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಸದ್ಯ ಈ ಸ್ಥಳದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗ್ತಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ಈಗಾಗಲೇ ನಾಳಿನ ಪೂಜಾ ಕಾರ್ಯಕ್ರಮಕ್ಕೆ ಚಪ್ಪರವನ್ನ ಹಾಕ್ಲಿಕ್ಕಾಗಿ ಗರಿಯನ್ನ ಎಣಿಯುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ಕಳೆದ ಬಾರಿ ಪೂಜೆ ಮಾಡಿದ್ದಂತಹ ಸ್ಥಳದಲ್ಲಿ ಗರಿಯನ್ನ ಹೊದಿಸಿ ಪೂಜೆಯನ್ನ ಮಾಡುವುದು ಮುಖ್ಯ ಉದ್ದೇಶ ಆಗಿದೆ. ಈ ಬಾರಿ ಕೂಡ ವಿಜೃಂಭಣೆಯನ್ನ ಪೂಜೆ ಮಾಡಬೇಕು ಅಂತೇಳಿ ಈಗಾಗಲೇ ರಸ್ತೆಯನ್ನ ಅಂದ್ರೆ ಗಿಡ ಗಂಟೆಗಳು ಬೆಳೆದಂತಹ ರಸ್ತೆಯನ್ನ ರೆಡಿ ಮಾಡಲಾಗ್ತಿದೆ. ಈಗ ನೀವು ತಾತ್ಕಾಲಿಕ ಶೆಡ್ ಅನ್ನು ಕೂಡ ಇಲ್ಲಿ ಗಮನಿಸ್ತಿರ್ಬೋದು. ನಾಳೆ ಬಂದು ಕೂತವರು ಅಂದ್ರೆ ಬಿಸಿಲು ಅಥವಾ ಮಳೆ ಬಂದ್ರೆ ರಕ್ಷಣೆಗಾಗಿ ಕೂರ್ಲಿಕ್ಕಾಗಿ ತಾತ್ಕಾಲಿಕವಾಗಿ ಒಂದು ಶೆಡ್ ಅನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಲಾಗ್ತಿದೆ. ಇದ್ರ ಜೊತೆಗೆ ಇಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ವಾಟರ್ ಟ್ಯಾಂಕ್ ಅನ್ನು ಕೂಡ ಕಟ್ಟಲಾಗಿದೆ. ಇವರ ಜಮೀನಿನಲ್ಲೇ ನೀರು ಬಂದಿದೆ. ಆ ನೀರನ್ನು ಬಂದಿರುವಂತಹ ನೀರಿಗೆ ಪೈಪನ್ನು ಅಳವಡಿಸಿ ನೇರವಾಗಿ ಅಲ್ಲಿಂದ ಈ ಸ್ಥಳಕ್ಕೆ ತಂದು ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಿದೆ. ಅದಕ್ಕಾಗಿ ಒಂದು ಟ್ಯಾಂಕರ್ ಅನ್ನು ಕೂಡ ಕಟ್ಟಲಾಗ್ತಿದೆ. ಕಳೆದ ಬಾರಿ ಪೂಜೆ ಮಾಡಿದಂತಹ ಸ್ಥಳವನ್ನು ನೀವು ಗಮನಿಸ್ತಿರ್ಬೋದು. ಇದೇ ಸ್ಥಳದಲ್ಲಿ ಮೊನ್ನೆ ನ್ಯೂಸ್ ಫಸ್ಟ್ ಆಗಮಿಸಿ ಇಲ್ಲಿ ಗಿಡಗಂಟೆ ಬೆಳೆದಿದ್ದನ್ನ ವರದಿ ಬಿತ್ತರ ಮಾಡಿದ ಕೆಲವೇ ಕ್ಷಣಗಳಲ್ಲಿ ಅವರು ಕುಟುಂಬಸ್ಥರು ಆಗಮಿಸಿ JCB ಯಂತ್ರದ ಮೂಲಕ ಈ ಒಂದು ಸ್ಥಳವನ್ನ ಶುಚಿಗೊಳಿಸುವಂತ ಕೆಲಸಕ್ಕೆ ಮುಂದಾಗಿದ್ರು. ಅದೇ ಸಂದರ್ಭಕ್ಕೆ ಬೇರೆ ಬೇರೆ ಭಾಗದಿಂದ ಬಂದಂತಹ ಭಕ್ತರು ಇಲ್ಲಿ ಪೂಜೆಯನ್ನ ಸಲ್ಲಿಸಿದ್ರು. ಆ ದೃಶ್ಯಾವಳಿಗಳನ್ನ ನೀವು ನ್ಯೂಸ್ ಫಸ್ಟ್ ನಲ್ಲಿ ನೋಡಿದ್ರಿ. ಈ ಸಂದರ್ಭದಲ್ಲೇ ನ್ಯೂಸ್ ಫಸ್ಟ್ ಧ್ವನಿಯನ್ನ ಎತ್ತಿತು. ಬಾಲರಾಮ ಆಯಿತು, ಮೂಲರಾಮ ಯಾವಾಗ ಅನ್ನೋ ಪ್ರಶ್ನೆಯನ್ನ ಎತ್ತಿತು. 1 ವರ್ಷ ಕಳೆದ್ರೂ ಕೂಡ ಪೂಜೆ ಸಲ್ಲಿಸಿ ರಾಜಕಾರಣಿಗಳ ನಿರಾಸಕ್ತಿ ಅನ್ನೋ ಮಾತನ್ನ ಹೇಳುವಂತ ಕೆಲಸಕ್ಕೆ ಮುಂದಾಗಿತ್ತು. ಈ ವರದಿಯನ್ನು ಗಮನಿಸಿದಂತಹ ಸ್ಥಳೀಯ ಶಾಸಕರಂತಹ GT ದೇವೇಗೌಡರವರು ಖುದ್ದು ಈ ಸ್ಥಳಕ್ಕೆ ಆಗಮಿಸಿ ಇಲ್ಲಿ ಅಂದ್ರೆ ಈ ಸ್ಥಳದ ಪರಿಸ್ಥಿತಿನ ಅವಲೋಕಿಸಿ ದೇವಸ್ಥಾನವನ್ನ ಕಟ್ತೀವಿ ಮತ್ತೆ ನಾಳೆ ಪೂಜೆಯನ್ನ ಮಾಡೋಣ ಅಂತ ಹೇಳಿ ತಿಳಿಸಿ ಎಲ್ಲಾ ಕೆಲಸಗಳನ್ನು ಕೂಡ ಕಾರ್ಯೋನ್ಮುಖವಾಗಿ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿದ್ರೆ. ಈ ಬಾರಿಯ ವಿಶೇಷತೆಯನ್ನ ಹೇಳ್ಬೇಕು ಅಂತಂದ್ರೆ ಬಾಲರಾಮ ವಿಗ್ರಹ ಸಿಕ್ಕಂತಹ ಸ್ಥಳದಲ್ಲಿ ಸಿಕ್ಕ ಶಿಲೆಯನ್ನ ಈಗ ಹೊರಕ್ಕೆ ತೆಗೆದಿದ್ದಾರೆ. ಸುಮಾರು 8 ಅಡಿ ಆಳಕ್ಕೆ ಈ ಒಂದು ಸ್ಥಳದಲ್ಲಿ ಸ್ಥಳವನ್ನ ಸುತ್ತಲೂ ಕೂಡ ಕೊರೆದಿದ್ದಾರೆ. JCB ಯಂತ್ರದ ಮೂಲಕ ಮತ್ತೆ ಟ್ರ್ಯಾಕ್ಟರ್ ಮೂಲಕ ಅದನ್ನ ಆ ಒಂದು ಸ್ಥಳವನ್ನ ತೆಗೆದು ಒಳಭಾಗದಲ್ಲಿ ಇರುವಂತಹ ಮೂಲ ಶಿಲೆ ಅಂದ್ರೆ ಅಯೋಧ್ಯೆಯ ಬಾಲರಾಮನ ಶಿಲೆಯನ್ನೇ ಹೊರಕ್ಕೆ ತೆಗೆದುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಇವರ ಈ ಬಾರಿಯ ಯೋಜನೆ ಅಂತ ಅಂದ್ರೆ ದೇವಸ್ಥಾನ ಕಟ್ಟುವ ಮಾದರಿ ಅಂದ್ರೆ ಆ ಶಿಲೆ ಸಿಕ್ಕಂತಹ ಮೂಲ ಶಿಲೆಗೆ ಜನರು ಈ ರೀತಿ ಕೆಳಭಾಗಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಅಂದ್ರೆ ಒಂದು ವೇಳೆ ಸಾಧ್ಯ ಆದ್ರೆ ಆ ಕಲ್ಲಿನಲ್ಲಿಯೇ ಬಾಲರಾಮನನ್ನ ಅರಳಿಸೋದು. ಬಳಿಕ ಅಲ್ಲಿ ಪೂಜೆಯನ್ನ ಸಲ್ಲಿಸಿದ ಬಳಿಕ ಮೊದಲು ಪೂಜೆ ಮಾಡಿರುವಂತಹ ಸ್ಥಳದಲ್ಲಿ ಅಂದ್ರೆ ಆ ನನ್ನ ಬಲಭಾಗದಲ್ಲಿ ಗಮನಿಸ್ತಿರ್ಬೋದು. ಆ ಬಲಭಾಗದಲ್ಲಿ ಕಳೆದ ಬಾರಿ ಯಾವ ಸ್ಥಳದಲ್ಲಿ ಶಂಕುಸ್ಥಾಪನೆ ಮಾಡಿದ್ರು ಆ ಸ್ಥಳದಲ್ಲಿ ಒಂದು ಸಣ್ಣ ದೇವಾಲಯವನ್ನ ಕಟ್ಟೋದು ಕೂಡ ಒಂದು ಯೋಜನೆ ಇದೆ. ಹಾಗಾಗಿ ಈ ಬಾರಿ ವಿಭಿನ್ನವಾಗಿ ಒಂದು ಪ್ಲಾನ್ ಅನ್ನ ಮಾಡಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಇದಕ್ಕೆ ರಾಮದಾಸ್ ಅವರ ಕುಟುಂಬ ಆಗ್ಬೋದು, ಸ್ಥಳೀಯರಾಗ್ಬೋದು, ಜೊತೆಗೆ ಶಾಸಕರಾದಂಥ GT ದೇವೇಗೌಡ ಆಗ್ಬೋದು, ಎಲ್ಲರೂ ಕೂಡ ಕೈ ಜೋಡಿಸ್ತಿದ್ದಾರೆ. ಎಲ್ಲಾ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತಿದ್ದಾರೆ. ನಮ್ಮ ಜೊತೆ ರಾಮದಾಸ್ ಅವರ ಪುತ್ರ ಕೃಷ್ಣದಾಸ್ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇದು ಹೊಸದಾಗಿ ಏನೋ ಮಾಡ್ತಿದ್ರಿ ಸರ್? ಸರ್ ನಮಸ್ಕಾರ. ನೀವು ಬಂದು ನ್ಯೂಸ್ ಮಾಡಿದಾಗ ಎಲ್ಲ ಗಿಡ ಗಂಟೆಗಳೆಲ್ಲ ಬೆಳ್ಕೊಂಡಿದ್ದು, ಅದಕ್ಕೆ ನಾವು ಒಂದು ಗುಡಿ ಮಾಡುವ ಅಂತಂದ್ಬಿಟ್ಟು ಪ್ರಯತ್ನ ಮಾಡಿದಾಗ ನಿಮ್ಮ ನ್ಯೂಸಲ್ಲಿ ಬಂದ ಮರುಕ್ಷಣವೇ ಶಾಸಕರು ವಿಚಾರ ಗೊತ್ತಾಗಿ ಅವರು ಬಂದು ನೋಡ್ಬಿಟ್ಟು ಆಯಿತು ಮಾಡುವ, ಒಂದು ಗುಡಿ ಮಾಡುವ, ಏನು ಬೇಕು ನಾನು ಸಹಕಾರ ಕೊಡ್ತೀನಿ, ಎಲ್ಲ ಮಾಡಿಸಿ ಅಂತಂತ ಹೇಳವ್ರೆ. ಈಗ ನಾಳೆ 22ನೇ ತಾರೀಕಿಗೆ ಪುನಃ ಒಂದು ಪೂಜೆ ಮಾಡಿ
ವಿಜೃಂಭಣೆಯಿಂದ ಜನಗಳೆಲ್ಲ ಸೇರಿಸ್ಕೊಂಡು ಮಾಡ್ಕೊಂಡು ನಾವು ಒಂದು ಅಭಿವೃದ್ಧಿ ಕಾರ್ಯಕ್ರಮ ಮಾಡುವ ಅಂತಂದ್ಬಿಟ್ಟು ಹೇಳಿದ್ರು. ಅದ್ರ ಪ್ರಕಾರ ಈಗ ಎಲ್ಲ ಕಾರ್ಯಗಳೆಲ್ಲ ಮಾಡ್ತಾ ಇದ್ವಿ ಸರ್. ಏನಕ್ಕೆ ಸರ್ ಅದು ಅದ್ರ ಪಕ್ಕದ್ದು ಇದೇ ಜಾಗದಲ್ಲಿ ಇತ್ತಲ್ಲ, ಅದಕ್ಕೆ ಯಾವುದು ಅಂತ ಬಂದು ಕೇಳ್ತಾ ಇದ್ರು. ಎಲ್ಲ ಮುಚ್ಚಿಬಿಟ್ಟಿದ್ದ ಮೊದಲು ತೆಗ್ದಿದ್ದನ್ನ. ಅದಕ್ಕೆ ಜನ ನೋಡೋದಕ್ಕೋಸ್ಕರ ಈ ಥರ ಶಿಲೆ ಒಳಗಡೆ ಭೂಮಿ ಒಳಗಡೆ ಇತ್ತು, ಅದನ್ನೇ ನಾವು ಅಲ್ಲಿಗೆ ಕೊಟ್ಟು ಕಳಿಸಿರೋದು. ಅದರಿಂದ ಅದೇ ಶಿಲೆ ಅಂತ ಜನ ನೋಡೋದಕ್ಕೆ ಒಂದು ಇರಲಿ ಅಂದ್ಬಿಟ್ಟು ಅದನ್ನ ಓಪನ್ ಮಾಡ್ತಾ ಸರ್. ಈಗ ಅದರಲ್ಲಿ ಒಂದು ವಿಗ್ರಹನೂ ಈ ದೇವಾಲಯಕ್ಕೆ ಬೇಕು ಅಂತಂದರೆ ಅದನ್ನೆಲ್ಲೇ ಮಾಡಿಸ್ಕೋಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಅದನ್ನು ತೆಗೆದು ಇಟ್ಟೈತೆ. ಈಗ ಶಾಸಕರು ಬಂದು ಈಗ ನಾಳೆ ಪೂಜೆ ಮಾಡಿ ಗುಡಿ ಮಾಡೋದಕ್ಕೆಲ್ಲ ರೆಡಿ ಮಾಡೋಕ್ಕೆ ಒಂದು ಶಿಲೆ ಸಿಕ್ಕ ಸ್ಥಳಕ್ಕೆ ಏನಾದ್ರು ಬೇರೆ ಏನಾದ್ರು ಒದಕೆ ಏನಾದ್ರು ಮಾಡೋದಾ ಅಲ್ಲಿ ವಿಗ್ರಹ ಏನೋ ಮಾಡ್ತಾರೆ? ಇಲ್ಲ ಸರ್, ಅದನ್ನ ಜನ ನೋಡೋದಕ್ಕೆ ಯಾವ ಥರ ಇತ್ತು ಏನು ಭೂಮಿ ಒಳಗಡೆ ಅನ್ನೋದಕ್ಕೆ ನೋಡೋದಕ್ಕೆ ಮಾಡಿರೋದು. ಅದು ಓಪನ್ ಅದೇ ಥರ ಇರ್ತದೆ. ಇಲ್ಲಿ ಮಾಮೂಲಿ ದೇವಸ್ಥಾನ ಒಂದು ಗರ್ಭಗುಡಿ ಮಾಡಬೇಕು ಅಂತಂದ್ರೆ ನಮ್ಮಲ್ಲಿ ವರದಿ ಬಂದ ಬಳಿಕ ಶಾಸಕರು ಬಂದ್ರು ಅಂತ ಹೇಳಿದ್ರಲ್ಲ ಸರ್, ಶಾಸಕರು ಏನು ಹೇಳಿದ್ರು? ಅದೇ ಮಾಡುವ ಆಯಿತು, ವರ್ಷ ಆಗೋಯ್ತು. ಈಗ ಒಂದು ನಾನು ಸಹಕಾರ ಮಾಡ್ತೀನಿ, ಎಲ್ಲ ಕ್ಲೀನ್ ಮಾಡಿಸಿ ಅಂತ ಹೇಳಿದ್ದಾರೆ. ಅವ್ರ ಪ್ಲ್ಯಾನಲ್ಲಿ ಯಾವ ರೀತಿ ಇದ್ದದೋ ನೋಡುವ, ದೊಡ್ಡದಾಗಿ ಮಾಡ್ತಾರೋ ಏನೋ ಅನ್ನೊಂದು ವಿಚಾರ ಇನ್ನೂ ನಮಗೆ ಗೊತ್ತಿಲ್ಲ. ಮಾಡುವ ಅಂತ ಹೇಳಿದ್ದಾರೆ ಸರ್. ಯಜಮಾನ್ರೆ, ಭಾರಿ ಕನಸು ನಿಮ್ದು ದೇವಸ್ಥಾನ ಆಗ್ಲೇಬೇಕು ಅಂತ ಹೇಳಿ. ಬಟ್ ನಾವು ಬಂದಾಗ ಗಿಡ ಗಂಟೆಗಳೆಲ್ಲ ಬೆಳಕಬಿಟ್ಟಿತ್ತು, ಬೇಸರ ವ್ಯಕ್ತಪಡಿಸಿದ್ರಿ. ಎಲ್ಲವೂ ಕೂಡ ಈಗ ಕ್ಲೀನ್ ಆಗ್ತಿದೆ, ನಾಳೆ ಪೂಜೆಗೆಲ್ಲ ಸಿದ್ಧತೆ ಆಗ್ತಿದೆ. ಶಾಸಕರು ಕೂಡ ಬಂದಿದ್ರು, ಪೂಜೆ ಮಾಡಿಸೋಣ, ದೇವಸ್ಥಾನ ಕಟ್ಟೋಣ ಅಂತ ಹೇಳಿದರೆ ಈಗೇನು ಅನ್ನಿಸ್ತಿದೆ? ಈಗ ನೋಡಿ ಸರ್, ಶಾಸಕರಿಗೆ ಪದೇ ಪದೇ ಹೋಗಿ ಹೇಳ್ತಲೇ ಇದ್ವಿ, ಮಾಡೋಣ ಅಂತಿದ್ರು. ಈ ತಿಂಗಳು ಜನವರಿ 2ನೇ ತಾರೀಕು ಹೋದಾಗ ನನ್ನ ಮನಸ್ಸೊಳಗೆ ತುಂಬ ಇದೆಯಪ್ಪ, ಅದೊಂದು ಸ್ವಲ್ಪ ಮಾಡಿಸೋಣ, ಬರ್ತೀನಿ ನಾನು ಒಂದು ದಿವಸ ನಡ್ರಿ ಅಂದರು. ಇಲ್ಲೆಲ್ಲ ಗಿಡಗಟ್ಟೆ ಎಲ್ಲ ಬೆಳ್ಕೊಂಡಿತ್ತು. ಮತ್ತೆ ಒಂದಿನ ನೀವು ಬಂದಿದ್ರಿ, ಅದೇ ತಾರೀಕು ಜ್ಞಾಪಕ ಇಲ್ಲ ನನಗೆ. ಅದನ್ನು ನಾವು ಈಗ ಬಂದು ಇಲ್ಲಿ GT ದೇವೇಗೌಡರು ಬಂದ್ಬಿಟ್ಟು ನೋಡಿ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಎಲ್ಲ ಹೇಳಿದ್ರು. ನಾನು ಬರ್ತೀನಿ, ಸಾಕಾರ ಮಾಡ್ರಪ್ಪ ಮಟ್ಟಿ ಅಂತ ಹೇಳ್ಬಿಟ್ಟು ಹೋದರು. ಈ ಕಲ್ಲು ತೆಗ್ದಿರೋದು ಅಂತಂದರೆ ಆಗ ಶಿಲೆ, ಇದು ಕೃಷ್ಣ ಶಿಲೆ ಇದೆ ಅಂತ ಹೇಳಿ ಜನಗಳು ಕೃಷ್ಣ ಶಿಲೆ ಯಾವುದು ಅಂತ ಹೇಳ್ತಾರೆ. ಅದಕ್ಕೆ ಪೂಜಾ ಪುಸ್ತಕ ಮಾಡ್ಕೊಂಡು ಹೋಗೋಕ್ಕೂ ಅನುಕೂಲ ಆಯ್ತದೆ ಅಂತೇಳಿ ಇದಕ್ಕೊಂದು ನೆರಳನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಖುಷಿ ಆಗ್ತಿದೆ ನಿಮಗೆ? ಖುಷಿ ಆಗುತ್ತಾ, ಮಾಡಬೇಕು ಸಹ. ಈಗೇನು ಮಾತು ವರ್ಷ ಆಯಿತು ಹೇಳಿ, ಇಲ್ಲಿವರೆಗೂ 1 ವರ್ಷ ಕಾಯ್ದೀವಿ. ಇದಕ್ಕೆ ಇನ್ನು ಮುಂದೆ ಹೆಂಗೆ ಮಾಡ್ತಾರೋ ಏನೋ. ಆದರೂ ಒಂದು ಚಿಕ್ಕದಾಗಾದರೂ ಒಂದು ಗರ್ಭಗುಡಿ ನಾವು ಮಾಡ್ತೀವಿ. ನಾವು ಬಂದು ಸುದ್ದಿ ಮಾಡಿದ್ಮೇಲೆ ವಿಶ್ವಾಸ ಬಂದಿದೆ ಸರ್, ವಿಶ್ವಾಸ ಬಂದಿದೆ. ನೀವೆಲ್ಲ ವಿಷಯ ತಿಳ್ಕೊ, ಅವರು ಫೋನ್ ಮಾಡಿದ್ರು, ಏನು JCPಯಲ್ಲಿ ಏನೇನೋ ಮಾಡ್ತಾ ಇದ್ದಾರೆ ಅಂತ ಬನ್ನಿ ಇಲ್ಲಿ ಅಂತ ಕರೆದು ಮಾತಾಡಿ, ಆಮೇಲೆ ನಾನು ಬಂದು ನೋಡ್ತೀನಿ, ಹೋಗಿ ನೋಡೋಣ ಮಾಡುವ ಅಂತೇಳಿ ಇದು ಮಾಡಿದ್ರು. ಸಂತೋಷ ಆಯ್ತು ಸರ್. ಅವರು ಇಲ್ಲಿಗೆ ಬಂದ್ಬಿಟ್ಟು ಬುಧವಾರ ದಿವಸ ಬುಧವಾರ ಬಂದು ಹೇಳ್ಬಿಟ್ಟು ಹೋದರು. ಅದರ ಪ್ರಕಾರ ನಾವು ಮಾಡ್ತಾಯಿದ್ದೀವಿ. ನಾಳೆ ಚಪ್ರ ಗಿಪ್ರ ಹಾಕಬೇಕು, ಅದಕ್ಕೆಲ್ಲ ಇಲ್ಲೆಲ್ಲ ಅಂತ ಇವತ್ತು ಕಾರ್ಯಕ್ರಮ ಮಾಡ್ತೀವಿ. ಇದಿಷ್ಟು ಮಾಲೀಕರಂತಹ ರಾಧಾಸ್ ಅವರ ಮಾತುಗಳು. ನಮಗೆ ಅತಿ ಹೆಚ್ಚು ಸಂತಸ ಆಗ್ತಿದೆ. ಬಾಲರಾಮನ ರೀತಿಯಲ್ಲೇ ಮೂಲರಾಮ ಇಲ್ಲಿ ಉದಯಿಸ್ತಾನೆ ಅನ್ನೋ ವಿಶ್ವಾಸ ಈಗ ಬರ್ತಿದೆ ಅನ್ನೋ ಮಾತುಗಳನ್ನು ಹೇಳ್ತಾರೆ. ಮತ್ತೆ ನ್ಯೂಸ್ ಫಸ್ಟ್ಗೆ ಧನ್ಯವಾದಗಳನ್ನು ಕೂಡ ಸಮರ್ಪಣೆ ಮಾಡ್ತಾರೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.